ನಮಸ್ಕಾರ ವೀಕ್ಷಕರೇ, ಎಪಿಸೋಡ್ನಲ್ಲಿ ಕಮೆಂಟ್ ಸೆಕ್ಷನಿಂದ ಕೆಲವು ಮುಖ್ಯವಾಗಿರುವಂಥ ಡೌಟ್ನ ಕ್ಲಿಯರ್ ಮಾಡಲು ಹೋಗ್ತಾ ಇದ್ದೇನೆ. ಬಹುಶಃ ನಿಮ್ಮೆಲ್ಲರಿಗೂ ಭಾಳಷ್ಟು ಯೂಸ್ಫುಲ್ ಆಗ್ಬೋದು ಅನ್ಕೋತೀನಿ. ಮುಂದೋಗಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಮೊದಲು KEಯಲ್ಲಿ ಏನಾದರೂ ನಮಗೆ ಒಂದು ಹೊಸ ಅಪ್ಡೇಟ್ ಬಂದಿದೆಯಾ ಅಂತ ನೋಡ್ಬೋದು. ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಅಂದರೆ ಓಲ್ಡ್ ಅಪ್ಡೇಟ್ಸೇ ಇದೆ. ಸೊ ಹೊಸ ಅಪ್ಡೇಟಿಗೆ ನೆಕ್ಸ್ಟ್ ಏನು ಬರಬೇಕು ಅಂತಂದರೆ, ಯಾವೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಅಟ್ಲೀಸ್ಟ್ ಒಂದು ರಿಜಿಸ್ಟ್ರೇಷನ್ ಅಂದರೆ ಕರ್ನಾಟಕ ಅಂದರೆ UGNEET ಅಂಡರ್ ಈ ಕೌನ್ಸಿಲಿಂಗ್ ಅಂಡರ್ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯಲ್ಲಿ ಬರಬೇಕಾಗುತ್ತೆ. ಸೊ ಹಾಗಾಗಿ ಒಂದು PDF ಬಿಡ್ತಾರೆ ಯೂಸಲಿ, ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಆ ಒಂದು ಮಾಹಿತಿ ಸಿಗುತ್ತೆ. ಎರಡನೇದು, ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿದ್ರು, ವೆರಿಫೈಡ್ ಕ್ಯಾಂಡಿಡೇಟ್ಸ್ ಲೀಸ್ಟ್ ಸಹ ಬರುತ್ತೆ, ವೆರಿಫೈ ಆಗಿದ್ದಿಲ್ಲ ಅಂದರೂ ಸಹ ಬಂದಿರುತ್ತೆ. ಸೊ ಅಲ್ಲಿ ರಿಮಾರ್ಕ್ ಇರುತ್ತೆ, ಏನಾದರೂ ಮಿಸ್ ಆದರೆ ಅಪ್ಲೋಡ್ ಮಾಡೋದಕ್ಕೆಲ್ಲ ಅವಕಾಶ ಸಹ ಕೊಡ್ತಾರೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಇನ್ನೂ ನಡೀತಾ ಇದೆ. ಸೊ ಹಾಗಾಗಿ ಆದರೆ ಯಾವುದೇ ರೀತಿ ಅಲ್ಲಿ ಇನ್ಫಾರ್ಮೇಷನ್ ಬಂದಿಲ್ಲ. ಬಟ್ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಒಂದು ಇನ್ಫಾರ್ಮೇಷನ್ ಅವರು ಭಾಳ ಬೇಗನೆ ಕೊಡ್ತಾರೆ ಅಂತ ಅನ್ಕೋತೀನಿ. ಸೊ ನಾವು ವೇಟ್ ಮಾಡಿ ನೋಡಬೇಕು. ನಮ್ಮ ಸ್ಟೇಟಲ್ಲಿ ಒಂದು ವೇಳೆ ಕಟ್-ಆಫ್ನಲ್ಲಿ ಸ್ವಲ್ಪ ಲೋ ಆಗಬೇಕು ಅಂತಂದರೆ, ಒಂದು MCC ನಡೆಸುವಂತಹ ಆಲ್ ಇಂಡಿಯಾ ಕೋಟಾದಲ್ಲಿ ಭಾಳಷ್ಟು ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳು ಸೀಟನ್ನ ಪಡ್ಕೊಂಡ್ರೆ, ಸೊ ಗೌರ್ಮೆಂಟ್ ಸೀಟಲ್ಲಿ ನಮ್ಮ ಹತ್ರ ಅಂದರೆ ಗೌರ್ಮೆಂಟ್ ಕೋಟಾದಲ್ಲಿ ಸ್ವಲ್ಪ ಕಟ್-ಆಫ್ ಲೋ ಆಗ್ಬೋದು ಅನ್ಕೋತಾ ಇದ್ದೀನಿ. ಸೊ ಇದಲ್ಲದೆ ಮತ್ತು ಕೆಲವು ವಿದ್ಯಾರ್ಥಿಗಳು MCC ನಡೆಸುವಂಥ ಕೌನ್ಸಿಲಿಂಗ್ ಮುಖಾಂತರ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸೀಟ್ ತೆಗೆದುಕೊಂಡ್ರು ಸಹ ನಮ್ಮ ಹತ್ರ ಒಂದು ಪ್ರೈವೇಟ್ ಕೋಟಾದಲ್ಲಿ ಕಟ್-ಆಫ್ ಸ್ವಲ್ಪ ಲೋ ಆಗ್ಬೋದು ಅನ್ಕೋತೀನಿ. ಇದಲ್ಲದೆ ಕೆಲವು ವಿದ್ಯಾರ್ಥಿಗಳು JEE ಮೇನ್ ಆಗಲಿ ಅಡ್ವಾನ್ಸಲ್ಲಿ ಚೆನ್ನಾಗಿ ಮಾಡಿರುವಂಥ ವಿದ್ಯಾರ್ಥಿಗಳು NITs ಮತ್ತು IITಸಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಾರೆ. ಅಂಥ ವಿದ್ಯಾರ್ಥಿಗಳು ನೀಟಲ್ಲೂ ಸಹ ಯೂಸಲಿ ಚೆನ್ನಾಗಿ ಮಾಡಿರ್ತಾರೆ. ಸೊ ಆ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ತೆಗೆದುಕೊಂಡ್ರೆ ಅವರು KEನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿರುವುದಿಲ್ಲ. ಸೊ ಇಲ್ಲಿನೂ ಸ್ವಲ್ಪ ಕಟ್-ಆಫ್ ಲೋ ಆಗೋದರಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಪ್ರೈವೇಟ್ ಕೋಟಾದಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬೇಕಂತ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಬೇರೆ ಸ್ಟೇಟ್ಗಳಿಗೆ B ಕ್ಯಾಟಗರಿ ಮುಖಾಂತರ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅವರು ಪ್ರೈವೇಟ್ ಕೋಟಾದಲ್ಲಿ ಸೀಟ್ನ ತೆಗೆದುಕೊಂಡಿರ್ತಾರೆ. ಸೊ ಮತ್ತು ಕೆಲವು ವಿದ್ಯಾರ್ಥಿಗಳು ಸ್ಟೇ ವೇಕೆನ್ಸಿವರೆಗೂ ವೆಯ್ಟ್ ಮಾಡಿ ಅಲ್ಲಿ ಸ್ಟೇ ವೇಕೆನ್ಸಿ ಮೂಲಕ ಸೀಟ್ ಸಹ ಪಡ್ಕೊಳ್ತಾರೆ ಯೂಸಲಿ ಡೀಮ್ಡ್ ಯೂನಿವರ್ಸಿಟಿ ಅಂಡರ್. ಸೊ ಅಂಥ ಸಂದರ್ಭದಲ್ಲಿಯೂ ಸಹ ನಮ್ಮ ಕರ್ನಾಟಕದಲ್ಲಿ ಮಾಪ್-ಅಪ್ ರೌಂಡ್ವರೆಗೂ ಹೋದರೂ ಸಹ ಪ್ರೈವೇಟ್ ಕೋಟಾದಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ನಾನೇನು ರೆಕಮೆಂಡ್ ಮಾಡ್ತೀನಪ್ಪ ಅಂತಂದರೆ, ಸೊ ನೀವು ಒಂದು ವೇಳೆ ಪ್ರೈವೇಟ್ ಕೋಟ್ ಆಗಿರ್ಬೋದು, ಗೌರ್ಮೆಂಟ್ ಕೋಟಾದಲ್ಲಿ ನೀವು ಟ್ರೈ ಮಾಡ್ತಾ ಇದ್ದರೆ ಅಪ್ ಟು ಮಾಪ್-ಅಪ್ ರೌಂಡ್ವರೆಗೂ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಅನುಭವ ಸಹ ಆಗುತ್ತೆ. ಸೊ ಯಾವುದೇ ರೀತಿ ಅಪ್ಡೇಟ್ ಆಗಲಿ ಕಟ್-ಆಫ್ ಬಗ್ಗೆ ಬಂದವರು ಸಹ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಬಟ್ ನೀವು ಅದನ್ನು ಟ್ರೈ ಮಾಡೋದನ್ನ ದಯವಿಟ್ಟು ನಿಲ್ಲಿಸಬೇಡಿ. ಈಗ ನಾವು ಡೌಟ್ ಕ್ಲಿಯರ್ ಮಾಡೋಣ. ಸೊ ಮೊದಲನೇದು ನೋಡಿ, ಗಣೇಶ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಟೆಲ್ ಆ್ಯನ್ ಎಕ್ಸ್ಪೆಕ್ಟೆಡ್ ಡೇಟ್ ಫಾರ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಮೆಡಿಕಲ್ ಮತ್ತು ಡೆಂಟಲ್ ಕೌನ್ಸಿಲಿಂಗ್ ನಡಿಬೇಕಾಗುತ್ತೆ. ಇನ್ನು ಇದರ ಡೇಟ್ ಸಹ ಬಂದಿಲ್ಲ. ಬಟ್ ಹೊಸ ಕೌನ್ಸಿಲಿಂಗ್ ಒಂದು ಸ್ಕೆಡ್ಯೂಲ್ ಬಿಡಲಾಗುತ್ತೆ ಮೆಡಿಕಲ್ ಮತ್ತು ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದಾದ ನಂತರ ನಿಮಗೆ KCET ನಡೆಸ್ಬೋದು ಅನ್ಕೋತಾ ಇದ್ದೀನಿ. ಒಂದು ವೇಳೆ ಆಯುಷ್ ಅಂದರೆ ಆಲ್ ಇಂಡಿಯಾ ಕೋಟಾ ಸ್ಟಾರ್ಟ್ ಆದರೆ ನಮ್ಮ ಹತ್ರ ಆಯುಷ್ ಅಲ್ಲಿ ಫಸ್ಟ್ ರೌಂಡ್ ಆದ ನಂತರ ನಮ್ಮಲ್ಲಿ ಫಸ್ಟ್ ರೌಂಡ್ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ಯಾವಾಗ ಆಲ್ ಇಂಡಿಯಾ ಕೋಟಾ ಆಯುಷ್ ಕೋರ್ಸ್ಗೆ ಸಂಬಂಧಪಟ್ಟ ಈ ಕೌನ್ಸಿಲಿಂಗ್ ನಡೀತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆಡಿಕಲ್ ಆದ ನಂತರ ಒಂದು ವೇಳೆ ಆಯುಷಲ್ಲಿ ಸ್ಟಾರ್ಟ್ ಆದರೆ ಫಸ್ಟ್ ರೌಂಡ್ ಆದ ನಂತರ ನಮ್ಮಲ್ಲಿ ಸ್ಟಾರ್ಟ್ ಆಗಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಲೇಟ್ ಇದ್ದರೆ ನಮ್ಮ ಹತ್ರ KCET ಅಂತೂ ನಡೆಸ್ತಾರೆ. ಬಟ್ ಇದು ಒಂದು ಸ್ಕೆಡ್ಯೂಲ್ ಪರ್ಫೆಕ್ಟಾಗಿ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಡಿಸೈಡ್ ಸಹ ಮಾಡಿಲ್ಲ. ಬಂದ ತಕ್ಷಣ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ನೆಕ್ಸ್ಟ್, ಸಾಗರ್ ಅವರು ಕೇಳ್ತಾ ಇದ್ದಾರೆ, ಸರ್ ಈ ಬಾರಿ ಸಿಕ್ಕಿರುವ ಹಾರ್ಟಿಕಲ್ಚರ್ ಸೀಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇಯರ್ ಮತ್ತೆ KCET ಎಕ್ಸಾಮ್ ಬರೆದು ಅಗ್ರಿ ಅಥವಾ ಫಾರೆಸ್ಟ್ ಸೀಟ್ ತಗೋಬೋದಾ ಅಂತ ಕೇಳ್ತಾ ಇದ್ದೀರಾ. ಸೊ ಒಂದು ವೇಳೆ ನಿಮಗೆ ಫಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಥವಾ ಮಾಪ್-ಅಪ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಓಕೆ, ಆ ಸೀಟ್ ಸಿಕ್ಕಿರುವಂಥ ಸೀಟ್ ನೀವು ಕಂಟಿನ್ಯೂ ಮಾಡೋದು ಇಷ್ಟ ಇದ್ದಿಲ್ಲಪ್ಪ ಅಂದರೆ ನಿಮಗೆ ಸರೆಂಡರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಮಿನಿಮಮ್ 10,000 ಸಮಥಿಂಗ್ ಇರುತ್ತೆ. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗಿಂತ ಬಿಫೋರ್ ಒಂದು ವೇಳೆ ನೀವಲ್ಲಿ ಸರೆಂಡರ್ ಮಾಡ್ತಾ ಇದ್ದಾರೆ. ಸೊ ಮಾಪ್-ಅಪ್ ರೌಂಡ್ವರೆಗೂ ನೀವು ಹೋಗಬೇಕಂತಂದರೆ ನಿಮಗೆ ಯಾವುದೇ ರೀತಿ ನೀವು ಫೀ ಪೇ ಮಾಡಿರ್ತೀರೋ ಅವಾಗ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಟೋಟಲಿ ಫೀ ರದ್ದಾಗುತ್ತೆ, ನಿಮ್ಗೆ ಯಾವುದೇ ರೀತಿ ರಿಟರ್ನ್ ಆಗೋದಿಲ್ಲ. ಒಂದು ವೇಳೆ ನೀವು ಸರೆಂಡರ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಇಯರ್ ಮತ್ತು ಫಾರ್ಮರ್ಸ್ ಅನ್ಸಲ್ಲಿ ಬರುವಂತಹ ಕೋರ್ಸಸ್ಗಳಿಗೆ ನೀವಲ್ಲಿ ಆಪ್ಷನ್ ಡೇ ಮಾಡಬಹುದು. ಇಲ್ಲಪ್ಪ ಅಂದರೆ ನೀವಲ್ಲಿ ಎಲಿಜಿಬಲ್ ಆಗಿರುವುದಿಲ್ಲ. ನೆಕ್ಸ್ಟ್ ಡೌಟ್ ಇಲ್ಲಿ ಗಣೇಶ್ ಅವ್ರು ಕೇಳ್ತಾ ಇದ್ದಾರೆ, ಸರ್ 10 days ago agriculture state ranking has been withholded. ಓಕೆ, ನಾವು ಸ್ಟಿಲ್ ದೇರ್ ಇಸ್ ನೋ ಎನಿ ಇನ್ಫಾರ್ಮೇಷನ್ ಫ್ರಮ್ KCET ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಅದು ಯಾವುದೇ ರೀತಿ ಅಂದರೆ ಯಾರು ಅಥರೈಸ್ಡ್ ಇರ್ತಾರೋ ಅವರಿಗೆ ಆ ಒಂದು ರಿಕ್ವೆಸ್ಟಿಂಗ್ ಲೆಟರ್ ಕಳಿಸಿದ್ದಾರೆ. ಸೊ ಇನ್ನುವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಂದ ತಕ್ಷಣ ಕರ್ನಾಟಕ CET ಡೆಫಿನೆಟ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡುತ್ತೆ. ಪ್ರೆಸೆಂಟ್ಲಿ ಈಗ ಮೆಡಿಕಲ್ ಮತ್ತು ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗಲ್ಲಿ ರೆಡಿ ಆಗ್ತಾ ಇದೆ. ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಕೋತಾನೆ. ಆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅಲ್ಲಿ ಅವೈಲೇಬಲ್ ಆಗುತ್ತೆ, ನಾವು ಸಹ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇವೆ. ನೆಕ್ಸ್ಟ್ ಇಲ್ಲಿ ಶೆಟ್ಟಿ ಅವರು ಕೇಳ್ತಾ ಇದ್ದಾರೆ, ಸರ್ ಇಫ್ ಐ ವಾಂಟ್ ಟು ಡೂ BMS ಕೋರ್ಸ್ ಐ ಶುಡ್ ಅಟೆಂಡ್ ದ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, BMS ಆಗಲಿ, BHMS ಆಗಲಿ ಮತ್ತು BOMS ಆಗಲಿ ಈ 3 ಕೋರ್ಸಸ್ ಏನಿರುತ್ತೆ ಅಂದರೆ ಆಯುರ್ವೇದಿಕ್, ಹೋಮಿಯೋಪತಿ ಮತ್ತು ಆಮೇಲೆ ಯುನಾನಿ, ಈ 3 ಕೋರ್ಸಸ್ಗಳಿಗಾಗಿ ಆಯುಷ್ ಅಂತ ಸಪ್ರೇಟ್ ಒಂದು ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಅಲ್ಲಿ ನೀವು ಯೂಸಲಿ ಅಟೆಂಡ್ ಆಗ್ಬೋದು. ಸೊ ನಾರ್ಮಲಿ ಇಷ್ಟು ವರ್ಷಗಳನ್ನ ನೋಡಿದ್ರೆ ಮೆಡಿಕಲ್ ಡೆಂಟಲ್ಗೆ ನೋಡಿದಾಗ ಒಂದು ಸಪ್ರೇಟ್ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಆಯುಷ್ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಕೌನ್ಸಿಲಿಂಗ್ ನಡೆಸ್ತಾರೆ. ಮತ್ತು KCET ಅಂತಂದರೆ KCETಲ್ಲಿ ಬರುವಂಥ ಕೋರ್ಸಸ್ ಯಾವಪ್ಪ ಅಂದರೆ ಅಗ್ರಿಕಲ್ಚರ್ ಅಂದರೆ ಫಾರ್ಮರ್ ಸೈನ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, BNVS ಆಗಲಿ, ವೆಟರ್ನರಿ ಆಗಲಿ, ಈ ರೀತಿ ಕೋರ್ಸಸ್ಗಳು ಸಪ್ರೇಟ್ ಆಗಿದ್ದರೆ KCET ರ್ಯಾಂಕಿಂಗ್ ಮುಖಾಂತರ ಆಗಲಿ ಅಥವಾ
ನಾಟಾ ರ್ಯಾಂಕಿಂಗ್ ಮುಖಾಂತರ ಆಗಲಿ ಅಂದರೆ KCET ಒಂದು ಸಪ್ರೇಟ್ ಕೌನ್ಸಿಲಿಂಗ್ ನಡೆಸುತ್ತೆ. ಇದೇ ರೀತಿ ನಿಮಗೆ BMS, BHMS, BUMS ಅಂದರೆ ಕಂಪಲ್ಸರಿ ಆಯುಷ್ಗೆ ನಡೆಸುವಂಥ ಒಂದು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಬಂದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ನ ನಮ್ಮ ಚಾನಲಲ್ಲಿ ನೀಡ್ತಾ ಇರ್ತೇನೆ. ಇನ್ನೊಂದು ಡೌಟ್ ಇದೆ ನೋಡಿ, ಸರ್ ಐ ಹ್ಯಾಡ್ ರಿಟನ್ ಓನ್ಲಿ NEET, ಐ ಡಿಂಟ್ ಅಪ್ಲೋಡ್ ದ NEET ರಿಜಿಸ್ಟ್ರೇಷನ್ ಫಾರ್ಮ್ ಆ್ಯಂಡ್ ಗಾಟ್ ಅಕ್ನಾಲೇಜ್ಮೆಂಟ್ ಸೆಲ್ಫ್, ಹೌ ಟು ಅಪ್ಲೋಡ್ ದ ಫಾರ್ಮ್ ಸರ್, ವಿಲ್ ದೇ ಲೀವ್ ಅ ಲಿಂಕ್ ಟು ಅಪ್ಲೋಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನಿಮಗೆ ಅಲ್ಲಿ ನೀಟ್ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಯೂಸಲಿ ಅಲ್ಲಿ KCET ಅಂತ ಬರೆದಿದ್ದಾರೆ, ಅದು ಅಪ್ಡೇಟ್ ಮಾಡಿಲ್ಲ, ಆ್ಯಕ್ಚುಲಿ ನೀಟ್ ಆಗಬೇಕಿತ್ತು ಅದು. ಸೊ ಅದು ಸಂದರ್ಭದಲ್ಲಿ ನೀವು ಅಪ್ಲೋಡ್ ಒಂದೇಳೆ ಮಾಡದಿದ್ರೂ ಪರವಾಗಿಲ್ಲ. ಸೊ ಮತ್ತೆ ಅಲ್ಲಿ ಒಂದು ಎಲಿಜಿಬಿಲಿಟಿ ಆಗಲಿ ನಾನ್ ಎಲಿಜಿಬಿಲಿಟಿ ಒಂದು ಲೀಸ್ಟ್ ಬಿಟ್ಟಿರ್ತಾರೆ, ಅಲ್ಲಿ ರಿಮಾರ್ಕ್ ಕೊಟ್ಟಿದ್ದರೆ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ರೆ ಇನ್ನೊಂದು ಸಲ ಚಾನ್ಸ್ ಕೊಡ್ತಾರೆ. ಇಲ್ಲದೇ ಇದ್ದರೆ ಎಲಿಜಿಬಿಲಿಟಿ ಲೀಸ್ಟಲ್ಲಿ ಒಂದೇಳೆ ನಿಮಗೆ ಡೈರೆಕ್ಟ್ ಹಾಕಿದರೆ ಯಾವುದೇ ರೀತಿ ತೊಂದರೆ ಆಗಿರೋದಿಲ್ಲ, ಡೋಂಟ್ ವರಿ. ನೆಕ್ಸ್ಟ್ ಮಾನಸ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ನೀಟ್ ರೋಲ್ ನಂಬರ್ ರಿಜಿಸ್ಟರ್ ಮಾಡಿರೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಿತ್ತ ಅಂತ. ಒಂದು ವೇಳೆ ನೀವು ಕರ್ನಾಟಕ ಸೀಟ್ಗೆ ಅಪ್ಲೈ ಮಾಡಿದ್ದು ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ, ನಂತರ ನೀಟ್ಗೆ ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೆ ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಡಾಕ್ಯುಮೆಂಟ್ ಯಾರು ಅಪ್ಲೋಡ್ ಮಾಡಬೇಕು? ಒಂದು, KCETಯಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇದ್ದರೆ. ಎರಡನೇದು, ಒಂದು ವೇಳೆ ಸ್ಪೆಷಲ್ ಕ್ಯಾಟಗರಿ ಇದ್ದರೆ ಅಥವಾ ನೀವು ಏನಾದರೂ ಫಾರ್ಮ್ನ ಎಡಿಟ್ ಮಾಡಿದರೆ, ಕನ್ನಡ ಮೀಡಿಯಮ್ ರೂರಲಲ್ಲಿ ಏನು ಚೇಂಜ್ ಮಾಡಿದರೆ, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಲಿ ಅಥವಾ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ಅಪ್ಲೈ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನು ನೀವಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡುವಂಥ ಯಾವುದೇ ರೀತಿಯಲ್ಲಿ ಅವಶ್ಯಕತೆ ಇರುವುದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನಯನ ಅವ್ರು ಕೇಳ್ತಾ ಇದ್ದಾರೆ, ಸರ್ ಮೈ ಸನ್ PU ಪರ್ಸೆಂಟೇಜ್ 89% ಆ್ಯಂಡ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ 32,000 ಸಮಥಿಂಗ್ ಇದೆ. ಐ ಆಮ್ ವರ್ಕಿಂಗ್ ಆ್ಯಸ್ ಆಟೋ ಡ್ರೈವರ್, ಸೊ ಪ್ಲೀಸ್ ಟೆಲ್ ಮೀ ಈಸ್ ದರ್ ಎನಿ ಚಾನ್ಸ್ ಟು ಗೆಟ್ ಇಂಜಿನಿಯರಿಂಗ್ ಸೀಟ್ ಅಂಡರ್ SNK ಕೋಟಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರ್ಯಾಂಕಿಂಗ್ ನೋಡಿದ ತಕ್ಷಣ SNK ಕೋಟಾದಲ್ಲಿ ಸಿಗುತ್ತೋ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಿಮ್ಮ ಫಸ್ಟ್ ಎಲ್ಲಪ್ಪ ಅಂದರೆ ಆ್ಯನ್ಯುವಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ನೀವು ಅಪ್ಲೈ ಮಾಡಿರುವಂಥ ಕಾಲೇಜ್ ಯಾವ ಒಂದು ಸ್ಟೇಜ್ನಲ್ಲಿದೆ, ಮತ್ತು ಆಮೇಲೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಮತ್ತು ಎಷ್ಟು ಜನ ಆ ಒಂದು ಆ್ಯನ್ಯುವಲ್ ಇನ್ಕಮ್ ಅಂಡರ್ ಅಂದರೆ ಮೊದಲನೇ ವರ್ಗದಲ್ಲಿ, ಎರಡನೇ ವರ್ಗದಲ್ಲಿ ನಿಮ್ಮ ಅನುಗುಣವಾಗಿ ಎಷ್ಟು ಜನ ಅಲ್ಲಿ ಬರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ SNKನಲ್ಲಿ ಈ ಒಂದು ರ್ಯಾಂಕಿಂಗ್ಗೆ ಸಿಗುತ್ತೆ ಅಥವಾ ಸಿಗೋದಿಲ್ಲ ಅಂತ ಹೇಳೋದು ಭಾಳಷ್ಟು ಕಷ್ಟವಾಗುತ್ತೆ. ಸೊ ವೇಟ್ ಮಾಡಿ, ಅಪ್ಲೈ ಮಾಡಿ. ಒಂದು ವೇಳೆ ಮೊದಲನೇ ವರ್ಗದಲ್ಲಿ ಇದ್ದರೆ ಸಿಗುವಂಥ ಸ್ವಲ್ಪ ಚಾನ್ಸ್ ಏನಾಗುತ್ತೆ ಅಂದರೆ ಜಾಸ್ತಿನೇ ಆಗುತ್ತೆ. ಒಂದು ವೇಳೆ ನಿಮಗೆ SNKನಲ್ಲಿ ಸಿಗದೇ ಇದ್ರೂ ಪರವಾಗಿಲ್ಲ, ನೀವು ಒಂದು ವೇಳೆ OBCನಲ್ಲಿ ಬಿಲಾಂಗ್ ಆದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ ಒಂದು 60-70% ಏನು ಫೀ ಪೇ ಮಾಡಿರ್ತಾರೋ ಅದು ನಿಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ನಿಮಗೆ ಬರುತ್ತೆ. ನೀವು ಕಾಲೇಜ್ ಮುಖಾಂತರ ಅದರ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಫ್ಯೂಚರಲ್ಲಿ ಸಹ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿರ್ತೇನೆ. ನೆಕ್ಸ್ಟ್ ಇಲ್ಲಿ ರಾಮಸ್ವಾಮಿ ಕೇಳ್ತಾರೆ, ಸರ್ ಐ ಗಾಟ್ 443 ಮಾರ್ಕ್ಸ್ SC ಜನರಲ್ ಮೆರಿಟ್ ಕ್ಯಾಟಗರಿ, ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಂತ ಕೇಳ್ತಾರೆ. ನೋಡಿ, SC ಕ್ಯಾಟಗರಿ ಆದರೆ 443 ಮಾರ್ಕ್ಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಚಾನ್ಸ್ ಇದೆ, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಕಟ್ ಆಫ್ ಹೋಗೋದಿಲ್ಲ ಅನ್ಕೋತೀನಿ. ಸೊ ನನ್ನ ಸಮಟಿಗೆ 380+ ಒಂದು ವೇಳೆ ನೀವು ಪ್ಯೂರ್ಲಿ SC ಆದರೂ ಸಹ ನಿಮಗೆ ಸಿಗುವಂಥ ಚಾನ್ಸ್ ಇಲ್ಲಿ ಜಾಸ್ತಿ ಇದೆ. ಸೊ ಅದಕ್ಕೆ ವೇಟ್ ಮಾಡಿ, ಆಪ್ಷನಿಟಿ ಟ್ರೈ ಮಾಡಿ. ಫಸ್ಟ್ ರೌಂಡ್ ಆಗಲಿ ಸೆಕೆಂಡ್ ರೌಂಡ್ ಎರಡೂ ಅಟೆಂಡ್ ಆಗಿ. ಸೊ ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಸಿಗುವಂಥ ಸಾಧ್ಯತೆ ಭಾಳಷ್ಟಿದೆ. ಸೊ ನೆಕ್ಸ್ಟ್ ಇಲ್ಲಿ ದೀಪ ಅವ್ರು ಕೇಳ್ತಾ ಇದ್ದಾರೆ, ಸರ್ ಕರ್ನಾಟಕ ಮೆರಿಟ್ ಲೀಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಆಲ್ಮೋಸ್ಟ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋ ಕಾರಣದಿಂದಾಗಿ ನಿಮಗೆ ಕರ್ನಾಟಕ ಸ್ಟೇಟ್ನಲ್ಲಿ ಯಾರೆಲ್ಲ ನೀಟ್ಗಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಡಬೇಕು, ಅಂದರೆ ಆಲ್ಮೋಸ್ಟ್ ವಿದಿನ್ 1 or 2 ಡೇಸ್ನಲ್ಲಿ ಅಥವಾ ನಾಳೆ ನಾಡ್ದು ಬಿಡ್ಬೋದು ಅನ್ಕೋತಾ ಇದ್ದೀನಿ. ಸೊ ವೆಯ್ಟ್ ಮಾಡಿ. ಸೊ ನೆಕ್ಸ್ಟ್ ಮೈಬು ಅವ್ರು ಕೇಳ್ತಾ ಇದ್ದಾರೆ, ಸರ್ ತಿರ್ಗಾ ನಾಟಾ ವೆರಿಫಿಕೇಷನ್ ಸ್ಲಿಪ್ ಬರುತ್ತಾ, ಯಾಕೆಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಾಟಾ ರ್ಯಾಂಕಿಂಗ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಅಪ್ಡೇಟ್ ಆಗುತ್ತೆ, ವರಿ ಮಾಡಬೇಡಿ. ಯೂಸಲಿ ವೆರಿಫಿಕೇಷನ್ ಸ್ಲಿಪ್ ಅಂದರೆ ನಾಟಾನ ಅದನ್ನು ಜಸ್ಟ್ ಆ್ಯಡ್ ಮಾಡಿರ್ತಾರೆ, ವೆರಿಫಿಕೇಷನ್ ಸ್ಲಿಪ್ ಸೇಮ್ ಇರುತ್ತೆ ನಿಮಗೆ, ಮತ್ತು ಆಮೇಲೆ ಅಲ್ಲಿರುವಂಥ ಸೀಕ್ರೆಟ್ ಕೀನೋಸು ಸೇಮ್ ಇರುತ್ತೆ, ಓನ್ಲಿ ನಾಟಾ ರ್ಯಾಂಕಿಂಗ್ನಲ್ಲಿ ಆ್ಯಡ್ ಮಾಡಿರ್ತಾರೆ. ನೆಕ್ಸ್ಟ್ ರಕ್ಷಿತ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ವೆನ್ ವಿಲ್ ಬಿ ದ ನೀಟ್ ಆಪ್ಷನ್ಸ್ ಎಂಟ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಮೊದಲೀಗ ವೆರಿಫೈಡ್ ಲಿಸ್ಟ್ ಬಂದಿರಬೇಕು ಅಂದರೆ ಮೊದಲೇ ಕೌನ್ಸಿಲಿಂಗ್ನಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದು ಬರುತ್ತೆ, ವೆರಿಫೈಡ್ ಬರುತ್ತೆ. ಏನಾದರೂ ಮಿಸ್ಟೇಕ್ ಆದರೆ ಮತ್ತೆ ಪುನಃ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಮತ್ತೆ ಸಮಯ ಕೊಡ್ತಾರೆ. ಸೊ ನಂತರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ ತಕ್ಷಣ ನಿಮಗೆ ಆಪ್ಷನ್ ಡೇ ಸ್ಟಾರ್ಟ್ ಆಗುತ್ತೆ. ಇದೊಂದು ಪ್ರೊಸೆಸ್ ಐ ಥಿಂಕ್ ಎಷ್ಟೇ ಸ್ಪೀಡ್ ಮಾಡಿದ್ರು ಸಹ ಮಿನಿಮಮ್ 3 days ಆದರೂ ಬೇಕು ಅನ್ಕೋತೀನಿ. ಸೊ ವೆಯ್ಟ್ ಮಾಡಿ, ಅವ್ರು ಎಷ್ಟು ಸ್ಪೀಡ್ ಮಾಡ್ತಾರೆ ವರ್ಕ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಷ್ಟು ಸುಲಭ ಆಗಿರೋದಿಲ್ಲ, ಸ್ವಲ್ಪ ಟೈಮ್ ಯೂಸಲಿ ತೆಗೆದುಕೊಳ್ತೆ. ಮತ್ತು ಎಲ್ರಿಗೂ ಹೊಸ ಒಂದು ಸ್ಕೆಡ್ಯೂಲ್ ಬರುತ್ತೆ, ಅಂದರೆ ಕ್ಯಾಲೆಂಡರ್ ಇವೆಂಟ್ಸ್ ಬರುತ್ತೆ. ಸೊ ಯಾವ ರೀತಿ ಫಸ್ಟ್ ರೌಂಡ್ ನಡೆಸಬೇಕನ್ನೋದು ಮೊದಲು ಒಂದು ಪಬ್ಲಿಷ್ ಮಾಡಿರುವಂತಹ ಒಂದು ಆ ಇವೆಂಟ್ ಏನಾಗಿತ್ತು ಅಂದರೆ ಸ್ಕೆಡ್ಯೂಲ್ ಏನಾಗಿತ್ತು ಅದಂತೂ ಈಗ ಅದನ್ನು ನಡೆಸೋಕ್ಕಾಗಿರೋದಿಲ್ಲ. ಮೊದಲು ಸಹ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಅದನ್ನು ಮೇಂಟೈನ್ ಮಾಡೋದು ಭಾಳಷ್ಟು ಕಷ್ಟ ಅಂತೇಳಿ, ಅಂದರೆ ಫಾಲೋ ಮಾಡೋದು ಭಾಳಷ್ಟು ಕಷ್ಟ ಅಂತ. ಸೊ ಹಾಗಾಗಿ ಹೊಸ ಸ್ಕೆಡ್ಯೂಲ್ಗಾಗಿ ವೇಟ್ ಮಾಡೋಣ, ಲೆಟ್ಸ್ ವೇಟ್. ಸೊ ನೆಕ್ಸ್ಟ್ ಸೈಯದ್ ಅವ್ರು ಕೇಳ್ತಾ ಇದ್ದಾರೆ, ವೆಟರ್ನರಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆಟರ್ನರಿ ಅಂದರೆ ಯೂಸಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂದರೆ KCET ಮುಖಾಂತರ ನೀವು ಸೀಟ್ನ ಪಡ್ಕೊಳ್ಬೋದು. ಸೊ ಮೊದಲೀಗ ಮೆಡಿಕಲ್ ಮತ್ತು ಡೆಂಟಲ್ ಕೌನ್ಸಿಲಿಂಗ್ ಆಗೋವರೆಗೂ KCET ಆಗಲಿ ಮತ್ತು ಆಮೇಲೆ ಆಯುಷ್ ಕಡೆ ನೋಡೋದಿಲ್ಲ. KCET ಮುಗಿದ ನಂತರ ಡಿಸೈಡ್ ಮಾಡಲಾಗುತ್ತೆ ಆಯುಷ್ ನಡೆಸಬೇಕು ಅಥವಾ KCET ನಡೆಸಬೇಕಾ ಮೊದಲು ಅಂತೇಳಿ. ಆಯುಷ್ ಒಂದು ವೇಳೆ KCET ನಡೆಸಿದರೆ ಮೆಡಿಕಲ್ ಡೆಂಟಲ್ ಆದ ನಂತರವೇ ಆ ಒಂದು ಕೌನ್ಸಿಲಿಂಗ್ನ ನಡೆಸ್ಬೋದು ಅನ್ಕೋತೀನಿ. ಸೊ ವೆಯ್ಟ್ ಮಾಡಿ ಒಂದು ಪರ್ಫೆಕ್ಟ್ ಸ್ಕೆಡ್ಯೂಲ್ ಬರೋವರೆಗೂ.
ಸೊ ನೆಕ್ಸ್ಟ್ ನಂದಿನಿ ಅವರು ಕೇಳ್ತಾ ಇದ್ದಾರೆ, ಸರ್ ನೀವು ಹೇಳಿದಿರಿ ಸಪ್ಲಿಮೆಂಟ್ರಿ ರಿಸಲ್ಟ್ ಬಂದು 2 ದಿನಕ್ಕೆ CET ಸಪ್ಲಿಮೆಂಟ್ರಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ, ಬಟ್ ಅವರು ಇಷ್ಟು ದಿನ ಆದರೂ ಅನೌನ್ಸ್ ಮಾಡಿಲ್ಲ ಅಂತ. ಸೊ ನೋಡಿ, ಯೂಸಲಿ ಏನಾಗುತ್ತೆ ಅಂದರೆ ಸಪ್ಲಿಮೆಂಟ್ ರಿಸಲ್ಟ್ ಬಂದೊಂದು 2 ಅಥವಾ 3 ದಿನ ಒಳಗಡೆಯಲ್ಲಿ CET ರಿಸಲ್ಟ್ ಅಂದರೆ CET ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳಿಗೆ ಅನೌನ್ಸ್ ಮಾಡ್ತಾಯಿದ್ರು. ಆದರೆ ಅನೌನ್ಸ್ ಮಾಡಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ನಡೆಸ್ತಾನೆ KCET 2 ರೌಂಡ್ ಆದ ನಂತರ ನಿಮಗೆ ಅಲ್ಲಿ ಚಾನ್ಸ್ ಸಿಗ್ತಾಯಿತ್ತು. ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ KCETಗೆ ಮಾತ್ರ ನಿಮಗೆ ಅಲ್ಲಿ ಅವಕಾಶವಿತ್ತು. ಸೊ ಆದರೆ ಈಗ ಫಸ್ಟ್ ರೌಂಡ್ ಸಹ KCET ಕಂಪ್ಲೀಟ್ ಆಗಿಲ್ಲ. ಆ ಕಾರಣದಿಂದಾಗಿ ನಿಮ್ಮ ರಿಸಲ್ಟ್ ಎಲ್ಲ ಪ್ರಿಪೇರ್ ಆಗಿದೆ, ಬಟ್ ಅದನ್ನು ವಿತ್ಹೆಲ್ಡ್ ಮಾಡಲಾಗಿದೆ. ಸೊ ವೆಯ್ಟ್ ಮಾಡಿ. ಐ ಥಿಂಕ್ ಇಂಜಿನಿಯರಿಂಗ್ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಆದ ನಂತರ ನಿಮ್ಮ ರಿಸಲ್ಟ್ ಅಥವಾ ಫಸ್ಟ್ ರೌಂಡ್ ಆದ ನಂತರ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ. ಆದರೆ ನಿಮಗೆ ನೀಟಲ್ಲಿ ಒಳ್ಳೆಯ ರ್ಯಾಂಕಿಂಗ್ ಬಂದಿದ್ದು, ನೀವು ಬೇಕಾದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟ್ಸ್ಗಳನ್ನು ಸಹ ನೀವಲ್ಲಿ ಅಪ್ಲೋಡ್ ಮಾಡಬಹುದಾಗಿತ್ತು. ಅಂದರೆ ವೆರಿಫಿಕೇಷನ್ ಸಹ ಕಂಪ್ಲೀಟ್ ಮಾಡಿ ನೀವು MBBS ಮತ್ತು ಡೆಂಟಲ್ಗೂ ಸಹ ನೀವಲ್ಲಿ ಅಟೆಂಡ್ ಆಗ್ಬೋದು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ನೀಟ್ ರಿಸಲ್ಟ್ ಬಂದಿದೆ, ನೀವು ಈ ಒಂದು ಕೌನ್ಸಿಲಿಂಗ್ಗೆ ಸಪ್ಲಿಮೆಂಟರಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಸಹ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ವಿಕಾಸ್ ಅವರು ಕೇಳ್ತಾ ಇದ್ದಾರೆ, ಸರ್ ಈಸ್ ದರ್ ಎನಿ ಚಾನ್ಸ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಗೇನ್ ಹೂ ಮಿಸ್ಡ್ ಇಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಆಲ್ಮೋಸ್ಟ್ ಏನಪ್ಪ ಅಂದರೆ ಭಾಳಷ್ಟು ಸಮಯ ಕಡಿಮೆ ಉಳಿದಿರುವ ಕಾರಣದಿಂದಾಗಿ ರಿಜಿಸ್ಟ್ರೇಷನ್ ಡೇಟ್ ಮತ್ತೊಂದು ಸಲ ಕೊಡ್ತಾರೆ ಅಂತಂದರೆ ಭಾಳ ರೇರ್ ಕಂಡೀಷನ್ಸ್ ಇದೆ. ಒಂದು ವೇಳೆ ಕೊಟ್ಟರು ನೀವು ಅದನ್ನು ರಿಜಿಸ್ಟ್ರೇಷನ್ ಮತ್ತೊಂದು ಸಲ ಮಾಡ್ಕೊಳ್ಬೋದು. ಬಟ್ ಈ ಸಲ ಈ ಒಂದು ಇನ್ನೊಂದು ಸಲ ರಿಜಿಸ್ಟ್ರೇಷನ್ ಬಿಡೋದು ಭಾಳಷ್ಟು ವಿರಳ ಅನ್ಕೋತೀನಿ. ಬಟ್ ನೋಡೋಣ, ಸಿಕ್ಕರೆ ನಾನು ನಿಮಗೆ ಇನ್ಫಾರ್ಮ್ ಮಾಡಿರ್ತೇನೆ. ನೀವು ಸಹ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇರ್ರಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ಫಾರ್ಮೇಷನ್ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತು ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಇನ್ಫಾರ್ಮೇಷನ್ ನೀಡಲು ಪ್ರಯತ್ನ ಮಾಡ್ತೇನೆ. ಸೊ ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.